जय राधा माधव कुंज बिहारी। जय राधा माधव कुंज बिहारी। जय गोपी जन वल्लभ गिरिवर बिहारी। जय गोपी जन वल्लभ गिरिवरधारी। Which one is for your screen? Is it right? iLaptop, huh? Apple laptop. No, this is Normal. Nandana Vrajajana Ranjana This has to come. Yashoda Nandana Vrajajana Ranjana Yashoda Nandana Vrajajana Ranjana Yashoda Nandana Vrajajana Ranjana Yamuna Tira Manasa Patari Yamuna Tira Vanachari Jaya Radha Madhava Kunja Vihari. It is not clicking. Jaya Radha Madhava Kunja Vihari. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Thank you. Remove it. That's all. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare,
Hare Rama, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Jaya Radha Madhava Radha Madhava Radhe. Jaya Radha Vinoda Radha Vinoda Radhe. Jaya Jagannatha Jaya Baladeva Jaya Subhadramani Jaya Sudarshana. Jaya Gauranitai Jaya Gauranitai Gauranitai Jaya Gauranitai. Jaya Jaya Prabhupada 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 Jaya Jaya Prabhupada. Jaya Jaya Guru Gurudev Gurudev Jaya Jaya Gurudev. Jai Gaura Hari Bol Hari Bol Hari Bol Jai Gaura Hari Bol. जय ओम विष्णुपाद परमहंस परिव्राजकाचार्य अष्टोत्तर शत श्री श्रीमद दिवान ग्रह शील एसी भक्ति वेदांत स्वामी प्रभुपाद की अनंत कोटि वैष्णव वृंद की हिताय गौर प्रेमानंदे हरि। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ಹರೇ ಕೃಷ್ಣ. ಇವತ್ತು ನಾವು ದಾಮೋದರಾಷ್ಟಕ ಇದರ ಮೊದಲನೇ 3 ಶ್ಲೋಕ ಇದರ ಬಗ್ಗೆ ನೋಡ್ತಾ ಇದ್ದೇವೆ. ಸ್ಟಾರ್ಟ್ ಮಾಡೋ ಮೊದಲು ಮಂಗಲಾಚರಣದಿಂದ ಆರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೂನ್ ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते. तप्त कांचन गौरांगी राधे वृंदावनेश्वरी
ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನಿ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಮ್ಗೆ ಗೊತ್ತು ಕೃಷ್ಣನ ಅನೇಕ ಅವತಾರಗಳು ಇದೆ ಮತ್ತು ಕೃಷ್ಣನ ಅನೇಕ ಲೀಲೆಗಳು ಸಹ ಇದೆ. ಇದು ಏನು ಹೇಳಿದ್ದಾರೆ ಅಂದ್ರೆ, ಈ ಕೃಷ್ಣನ ಅನೇಕ ಲೀಲೆಗಳಲ್ಲಿ ಕೆಲವು ಲೀಲೆಗಳು ಹೋಮ ಜಗತ್ತಿನಲ್ಲಿ ಮಾತ್ರ ಅಪ್ಲಿಕೇಬಲ್ ಇರ್ತದೆ. ಉದಾಹರಣೆಗೆ ಗೋಲೋಕ ವೃಂದಾವನದಲ್ಲೂ ಕೃಷ್ಣ ಇದ್ದಾನೆ, ಆಮೇಲೆ ಭೌಮ ವೃಂದಾವನದಲ್ಲೂ ಕೃಷ್ಣ ಇದ್ದಾನೆ. ಆದರೆ ಭೌಮ ವೃಂದಾವನದಲ್ಲಿ ಕೆಲವು ಲೀಲೆಗಳು ಭೌಮ ವೃಂದಾವನದಲ್ಲಿ ಮಾತ್ರ ಆಗ್ತದೆ. ಯಾರಿಗಾದ್ರೂ ಗೊತ್ತಾ ಯಾವ ಯಾವ ಲೀಲೆಗಳು ಭೌಮ ವೃಂದಾವನದಲ್ಲಿ ಮಾತ್ರ ಆಗ್ತದೆ? ಲೀಲೆಗಳು ಶಾಶ್ವತವಾಗಿ ಗೋಲೋಕ ವೃಂದಾವನ ಧಾಮದಲ್ಲೂ ಆಗ್ತಾ ಇರ್ತದೆ, ಭೌಮ ವೃಂದಾವನದಲ್ಲೂ ಶಾಶ್ವತವಾಗಿ ಆಗ್ತಾ ಇರ್ತದೆ. ಆದ್ರೆ ಕೆಲವು ಲೀಲೆಗಳು ಭೌಮ ವೃಂದಾವನದಲ್ಲಿ ಮಾತ್ರ ಆಗ್ತದೆ. ಅದರಲ್ಲಿ ಈ ಚೈಲ್ಡ್ಹುಡ್ ಪಾಸ್ ಟೈಮ್ಸ್, ಬಾಲ್ಯ ಲೀಲೆಗಳು, ಕೃಷ್ಣನ ಬಾಲ್ಯ ಲೀಲೆಗಳು, ಅದು ಭೌಮ ವೃಂದಾವನದಲ್ಲಿ ಮಾತ್ರ ಆಗ್ತದೆ. ಅದಕ್ಕಾಗಿ ಭೌಮ ವೃಂದಾವನದಲ್ಲಿ ಮಾತ್ರ ಬಾಲ್ಯ ಲೀಲೆಗಳು, ಯಾಕೆ ಗೋಲೋಕ ವೃಂದಾವನದಲ್ಲಿ ಆಗೋದಿಲ್ಲ? ಯಾತಕ್ಕಾಗಿ ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಕೃಷ್ಣ ಯಾವಾಗ್ಲೂ ನವ ಯೌವನಂಚ. ಇಲ್ಲಿ ಈ ಜಗತ್ತಿನ ಪ್ರಕಾರ ನೋಡಿದ್ರೆ ಸುಮಾರು ಕೃಷ್ಣನ ವಯಸ್ಸು ಎಷ್ಟು? 16 ವರ್ಷಗಳು, ಸುಮಾರು ನವಯೌವನ. ಆಧ್ಯಾತ್ಮಿಕ ಲೋಕದಲ್ಲಿ ಯಾವಾಗ್ಲೂ ಅದೇ, ಶಾಶ್ವತವಾಗಿ ಅದೇ ರೂಪ, ಬೆಳೆಯುವುದೂ ಇಲ್ಲ, ಏನು ಮುದುಕರಾಗುವುದೂ ಇಲ್ಲ, ಆ ರೀತಿಯ ಯಾವ ಲಕ್ಷಣಗಳು ಕಾಣಿಸುವುದಿಲ್ಲ. ಸೊ ಆದ್ರಿಂದ ಬಾಲ್ಯ ಲೀಲೆಗಳು ಭೌಮ ವೃಂದಾವನದಲ್ಲಿ ಮಾತ್ರ ಆಗ್ತದೆ. ಇದು ಬಿಟ್ಟು ಬೇರೆ ಯಾವ ಲೀಲೆಗಳು ಭೌಮ ವೃಂದಾವನದಲ್ಲಿ ಮಾತ್ರ ಆಗ್ತದೆ? ಎಷ್ಟೊಂದು ಲೀಲೆಗಳು ಇದೆ ಕೃಷ್ಣ. ಯಾವ್ಯಾವ ಲೀಲೆಗಳು ಇದೆ ಕೃಷ್ಣಂದು? ಅಸುರ ಸಂಹಾರ ಲೀಲೆಗಳು. ಆಧ್ಯಾತ್ಮಿಕ ಲೋಕದಲ್ಲಿ ಅಸುರರು ಇದ್ದಾರ? ಇಲ್ಲ. ಸೊ ಅಸುರ ಸಂಹಾರ ಲೀಲೆಗಳು ಸಹ ಭೌಮ ವೃಂದಾವನದಲ್ಲಿ ಮಾತ್ರ ಆಗ್ತದೆ. ಸೊ ಇದು ನಮ್ಗೆ ಗೊತ್ತಿರ್ಬೇಕು. ಅದಕ್ಕಾಗಿ 3 ವಿಷಯಗಳಲ್ಲಿ ಭೌಮ ವೃಂದಾವನ ಆಧ್ಯಾತ್ಮಿಕ ಬೃಂದಾವನಕ್ಕಿಂತ ಆ ತರದಲ್ಲಿ ಶ್ರೇಷ್ಠವಾಗಿದೆ. ಯಾವುದು? ಒಂದು, ಬಾಲ್ಯ ಲೀಲೆಗಳು ಇಲ್ಲಿ ಆಗ್ತದೆ, ಆಮೇಲೆ ಅಸುರ ಸಂಹಾರ ಲೀಲೆಗಳು ಆಗ್ತದೆ, ಆಮೇಲೆ ಎಷ್ಟೊಂದು ಈ ಆಧ್ಯಾತ್ಮಿಕ ಲೋಕದಲ್ಲಿ ನೋಡಿದ್ರೆ ಎಲ್ಲ ಬ್ರಹ್ಮಜ್ಯೋತಿ, ಅಲ್ಲಿ ಎಲ್ಲ ಎಫಲ್ಜೆಂಟ್, ಪ್ರಕಾಶಮಾನವಾಗಿದೆ. ಆದರೆ ಈ ಭೌತಿಕ ಅಂಧಕಾರದಲ್ಲಿ ಎಲ್ಲ ಕತ್ತಲೆ ಕಾಣ್ತದೆ. ಕತ್ತಲೆ ಕಾಣ್ಬೇಕಾದ್ರೆ ಒಂದು ಪ್ರಕಾಶಮಾನವಾದ ಒಂದು ವಸ್ತು ಕಂಡ್ರೆ ಅದೇ ಕಣ್ಣಿಗೆ ಹೋಗಿ ಬಿಡ್ತೀವಿ. ಬ್ಲ್ಯಾಕ್ ಎಲ್ಲ ಇದ್ರೆ ಅದರಲ್ಲಿ ಒಂದು ದೊಡ್ಡ ಒಂದು ವೈಟ್ ಸ್ಪಾಟ್ ಕಂಡ್ರೆ ಅದೇ ಕಾಣ್ತದೆ. ಅದೇ ರೀತಿ ಭೌಮ ವೃಂದಾವನ ಆ ರೀತಿ. ಯಾಕಂದ್ರೆ ಭೌತಿಕ ಅಂಧಕಾರದ ಎಲ್ಲಾ ಗ್ರಹದಲ್ಲಿ, ಇಲ್ಲಿ ಎಲ್ಲಾ ಗ್ರಹಗಳು ಅಂಧಕಾರದಿಂದ ತುಂಬಿದೆ. ಆದ್ರೆ ಈ ಧಾಮಗಳು ಏನಿದೆ ಅದು ಪ್ರಕಾಶಮಾನವಾಗಿ ಇರ್ತದೆ. ಆದ್ರಿಂದ ಈ ಧಾಮಗಳು ವಿಶೇಷವಾಗಿ ಇದೆ. ಮತ್ತೆ ಭಗವಂತ ನಮ್ಮ ಭಕ್ತಿಯಲ್ಲಿ ನಾವು ಮುಂದುವರಿಲಿಕ್ಕೆ ಈ ಧಾಮಗಳನ್ನು ನಮ್ಗೆ ನೀಡ್ತಾನೆ. ಆಮೇಲೆ ದಿವ್ಯ ನದಿಗಳನ್ನು ನೀಡ್ತಾನೆ, ದಿವ್ಯ ನಾಮಗಳನ್ನು, ಹರಿನಾಮವನ್ನು ನೀಡ್ತಾನೆ. ಆಮೇಲೆ ಶ್ರೀಮದ್ ಭಾಗವತ, ಕೃಷ್ಣ ಪುಸ್ತಕ, ಭಗವದ್ಗೀತೆ, ಈ ರೀತಿಯ ಪುಸ್ತಕಗಳನ್ನು ನೀಡ್ತಾನೆ. ಯಾತಕ್ಕಾಗಿ? ನಾವು ಶುದ್ಧೀಕರಣ ಆಗ್ಲಿಕ್ಕೆ.
ಅದಕ್ಕಾಗಿ ಕೂಡ ಕೃಷ್ಣ ಪದೇ ಪದೇ ಆಧ್ಯಾತ್ಮಿಕ ಲೋಕದಿಂದ ಈ ಲೋಕಕ್ಕೆ ಬರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಸೊ ಎಷ್ಟೊಂದು ಲೀಲೆಗಳನ್ನು ಮಾಡ್ಲಿಕ್ಕೆ ಬೇರೆ ಬೇರೆ ಅವತಾರಗಳನ್ನು ತೆಗೆದುಕೊಂಡು ಬರ್ತಾನೆ. ಎಷ್ಟು ಅವತಾರಗಳಿದೆ ಲೆಕ್ಕ ಇಲ್ಲ. ಸಮುದ್ರದಲ್ಲಿ ಎಷ್ಟು ಅಲೆಗಳಿದೆ ಅದನ್ನಾದ್ರೂ ಲೆಕ್ಕ ಮಾಡಬಹುದು, ಆದ್ರೆ ಭಗವಂತನ ಲೀಲೆಗಳನ್ನು ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಎಲ್ಲ ಲೀಲೆಗಳನ್ನು ಯಾತಕ್ಕಾಗಿ ಮಾಡ್ತಾನೆ? ನಮ್ಮಂತಹ ಬದ್ಧ ಜೀವಾತ್ಮರನ್ನು ತನ್ನೆಡೆಗೆ ಆಕರ್ಷಣೆ ಮಾಡ್ಲಿಕ್ಕೆ. ಆಕರ್ಷಣೆ ಮಾಡಿದಾಗ ಏನಾಗ್ತದೆ? ಭಗವಂತನ ಇವತ್ತು ನಾವು ದಾಮೋದರ ಲೀಲೆಯ ಬಗ್ಗೆ ಸ್ವಲ್ಪ ನೋಡ್ತೇವೆ. ದಾಮೋದರ ಅಷ್ಟಕದಲ್ಲಿ ಯಾತಕ್ಕಾಗಿ ಈ ಲೀಲೆಗಳನ್ನು ನಾವು ಪದೇ ಪದೇ ಕೇಳ್ತೇವೆ, ಪ್ರತಿ ವರ್ಷ ಕೇಳ್ತೇವೆ, ಮತ್ತೆ ಮತ್ತೆ ಕೇಳ್ತೇವೆ. ಯಾತಕ್ಕಾಗಿ ಅಂದ್ರೆ ಭಗವಂತ ಈ ಲೀಲೆಗಳನ್ನು ಮಾಡಿರುವುದು ತನ್ನ ಈ ಲೀಲೆಗಳನ್ನು ಭಕ್ತರು ಕೇಳಿದಾಗ ಅವರ ಹೃದಯ ಶುದ್ಧವಾಗ್ತಾ ಬರ್ತದೆ. ನಾವು ಎಷ್ಟು ಭಗವಂತನ ಲೀಲೆಗಳನ್ನು ಜಾಸ್ತಿ ಕೇಳ್ತೇವೆ ಅಷ್ಟು ನಮ್ಮ ಹೃದಯ ಶುದ್ಧವಾಗ್ತಾ ಬರ್ತದೆ. ಕ್ರಮೇಣವಾಗಿ ಸಂಪೂರ್ಣರಾಗಿ ಶುದ್ಧರಾಗಬಹುದು. ಆಮೇಲೆ ನಮಗೆ ತೋರಿಸಿಕೊಡ್ತಾನೆ ಏನು? ಬರೇ ಜನ್ಮ ಮೃತ್ಯು ಜರವ್ಯಾಧಿ ಚಕ್ರದಲ್ಲಿ ಹೋಗ್ತಾ ಇರಬೇಡ. ಆಧ್ಯಾತ್ಮಿಕ ಲೋಕ ಇದೆ, ಅಲ್ಲಿದೆ ನಮ್ಮ ಮನೆ, ಎಲ್ಲಿರುವುದು ತುಂಬಾನೇ. ಸೊ ಅಲ್ಲಿಗೆ ಬಾ ಅಂತ ತನ್ನ ಲೀಲೆಗಳನ್ನು ತೋರಿಸಿ ಆಕರ್ಷಣೆ ಮಾಡ್ತಾನೆ. ಆಮೇಲೆ ಈ ಎಲ್ಲ ಲೀಲೆಗಳು ಎಷ್ಟು ಸುಮಧುರವಾಗಿದೆ, ಮಾಧುರ್ಯ ಭಾವದಿಂದ ತುಂಬಿದೆ. ಇದನ್ನು ಕೃಷ್ಣ ನಮಗೆ ಪದೇ ಪದೇ ತೋರಿಸ್ತಾನೆ. ಸೊ ಇಲ್ಲಿ ಕಾರ್ತಿಕ ಮಂತ್ ಅಂದ್ರೆ ದಾಮೋದರ ತಿಂಗಳು ಹತ್ರ ಬರ್ತಾ ಇದೆ. ಕಾರ್ತಿಕ ತಿಂಗಳು ವಿಶೇಷತೆ ಏನು? ಯಾವುದೇ ನಾವು ಭಕ್ತಿಯ ಸೇವೆಗಳನ್ನು ಮಾಡಿದ್ರೆ 1000 ಪಟ್ಟು ಅಥವಾ 10,000 ಪಟ್ಟು ನಮಗೆ ಅದರ ಜಾಸ್ತಿ ಬೆನಿಫಿಟ್ಸ್ಗಳು ಸಿಗ್ತದೆ. ಸೊ ಅದಕ್ಕಾಗಿ ರಾಧಾರಾಣಿಯ ವಿಶೇಷವಾದ ಕೃಪೆ ಇದೆ ಆ ತಿಂಗಳಲ್ಲಿ. ಅದಕ್ಕಾಗಿ ಎಲ್ಲರೂ ವೃಂದಾವನ ಧಾಮಕ್ಕೆ, ನವದ್ವೀಪ ಧಾಮ, ಆಮೇಲೆ ಮಾಯಾಪುರ ಧಾಮ, ಇದಕ್ಕೆಲ್ಲ ಹೋಗಿ ಅಲ್ಲಿ ಜಾಸ್ತಿ ಭಕ್ತಿ ಸೇವೆಯ ಈ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಈ ದಾಮೋದರ ಲೀಲೆಯಲ್ಲಿ ನಾವು ನೋಡ್ತೇವೆ ಯಶೋದಾ ಮಾತೆಯ ಕೃಷ್ಣನೊಂದಿಗಿನ ಸುಂದರವಾದ ಒಂದು ಲೀಲೆ. ಸೊ ನಾವು ಪ್ರಪ್ರಥಮವಾಗಿ ಇಲ್ಲಿ ಸ್ಲೈಡ್ ಅಲ್ಲಿ ನಿಮಗೆ ಕಾಣಿಸ್ತಾ ಇದೆ, ದಾಮೋದರ ಅಷ್ಟಕ ಗೊತ್ತಿರಬಹುದು. ಇದನ್ನು ಹಾಡೋಣ ಪ್ರಪ್ರಥಮವಾಗಿ. ಆಮೇಲೆ ಇದರ ಅರ್ಥ ಏನು ನೋಡೋಣ. ನಮಾಮೀಶ್ವರಂ ಸಚ್ಚಿದಾನಂದ ರೂಪಂ ಲಸತ್ಕುಂಡಲಂ ಗೋಕುಲೆ ಬ್ರಜಮಾನಂ ಈಶ್ವರಂ ನಮಾಮೀಶ್ವರಂ ಸಚ್ಚಿದಾನಂದ ರೂಪಂ ಲಸತ್ಕುಂಡಲಂ ಗೋಕುಲೆ ಬ್ರಜಮಾನಂ. ಯಶೋದಾಭಿಯೋಲೋಕಲದ್ಧವಮಾನಂ ಪರಾಮೃಷ್ಟಂ ಅತ್ಯಂತೋ ಧೃತ ಗೋಪ್ಯ. ಯಶೋದಾಭಿಯೋಲೋಕಲದ್ಧವಮಾನಂ ಪರಾಮೃಷ್ಟಂ ಅತ್ಯಂತೋ ಧೃತ ಗೋಪ್ಯ. Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Hare Krishna, Krishna Krishna, Hare Hare.
ಹರೇ ರಾಮ 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 ಹರೇ ಹರೇ. ನಮಾಮೀಶ್ವರಂ ಸಚ್ಚಿದಾನಂದ ರೂಪಂ. ಇದರಲ್ಲಿ ಪ್ರಪ್ರಥಮವಾದ ಶಬ್ದ ಏನು? ನಮಾಮಿ. ನಮಾಮಿ ಅಂದ್ರೆ ಅರ್ಥ ಏನು? ಯಾವಾಗ್ಲೂ ನಾವು ನಮಸ್ಕಾರಗಳನ್ನು ಹಾಕ್ಬೇಕಾದ್ರೆ ನಮಃ ಅಥವಾ ನಮಾಮಿ ಈ ರೀತಿ ಹೇಳ್ತೇವೆ. ಸೊ ಕಾರ್ತಿಕ ದಾಮೋದರ ತಿಂಗಳಲ್ಲಿ ನಾವು ದೀಪದಾನಗಳನ್ನು ಭಗವಂತ ರಾಧಾ ದಾಮೋದರನಿಗೆ ತೋರಿಸ್ತೇವೆ. ಸೊ ಆವಾಗ ಈ ಏನು ವಿವರಣೆಗಳನ್ನು ಈ ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಸರಿಯಾಗಿ ಮೆಡಿಟೇಟ್ ಮಾಡ್ಬೇಕು, ಧ್ಯಾನ. ಆಮೇಲೆ ಕೃಷ್ಣನ ಸ್ಥಾನ ಏನು? ಈ ದಾಮೋದರ ಅಷ್ಟಕ ಇದನ್ನ ಶ್ಲೋಕಗಳು, ಅಷ್ಟಕ ಅಂದ್ರೆ 8 ಶ್ಲೋಕಗಳು. ಇದನ್ನು ಸತ್ಯವ್ರತ ಮುನಿಗಳು ಬರೆದಿದ್ದಾರೆ. ಸತ್ಯವ್ರತ ಮುನಿಗಳು ಬರಿಬೇಕಾದ್ರೂ ಸಹ ಅದನ್ನು ಒಂದು ಸೀಕ್ವೆನ್ಸ್ ಅಲ್ಲಿ ಬರೆದಿದ್ದಾರೆ. ಯಾತಕ್ಕಾಗಿ ಸೀಕ್ವೆನ್ಸ್ ಬೇಕು? ಒಟ್ಟಾರೆ ಬರೆದು ಬಿಡ್ಬೋದು. ಆದ್ರೆ ಎಲ್ಲದಕ್ಕೂ ಒಂದೊಂದು ಸಣ್ಣ ಸಣ್ಣ ಅರ್ಥ ಕೂಡ ಇದೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಭಗವಂತನ ಬೇರೆ ಬೇರೆ ವಿಶೇಷ ಗುಣಗಳನ್ನು ವಿವರಿಸಿದ್ದಾರೆ. ಅದರಲ್ಲಿ ಪ್ರಪ್ರಥಮವಾಗಿ ಬರ್ತದೆ ತತ್ವ ವಿಶೇಷ. ತತ್ವ ವಿಶೇಷ, ಲೀಲಾ ವಿಶೇಷ, ಸೌಂದರ್ಯ ವಿಶೇಷ, ರೂಪ ವಿಶೇಷ, ಪರಿವಾರ ವಿಶೇಷ. ಈ ರೀತಿ ಭಗವಂತನ ಎಷ್ಟೊಂದು ವಿಶೇಷವಾದ ಲೀಲೆಗಳು ಎಲ್ಲ ಇದೆ. ವಿಷಯಗಳು, ಗುಣಗಳು, ರೂಪ ಎಲ್ಲ ವಿಶೇಷವಾದದ್ದು, ಎಲ್ಲ ಅಲೌಕಿಕವಾದದ್ದು. ಸೊ ಇವನ್ ಭಾಗವತವನ್ನು ನಾವು ನೋಡ್ಬೇಕಾದ್ರೆ ಭಾಗವತದಲ್ಲಿ ಪ್ರಪ್ರಥಮವಾಗಿ ತತ್ವಗಳ ಬಗ್ಗೆ ಹೇಳಿದ್ದಾರೆ. ಡೈರೆಕ್ಟ್ ಆಗಿ ಲೀಲೆಗಳ ಬಗ್ಗೆ ಹೋಗಿಲ್ಲ. ಪ್ರಪ್ರಥಮವಾಗಿ 1ನೇ ಸ್ಕಂದ, 2ನೇ ಸ್ಕಂದ, 2ನೇ ಸ್ಕಂದದಲ್ಲಿ ವಿಶ್ವರೂಪ, ಆಮೇಲೆ ಮತ್ತೆ 3ನೇ ಸ್ಕಂದದಲ್ಲಿ ಸಾಂಖ್ಯ ಯೋಗ, ಇದರ ಬಗ್ಗೆ ಯಾಕೆ ಹೇಳಿದ್ದಾರೆ? ತತ್ವಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ತತ್ವತಃ ಕೃಷ್ಣ ಅಂದ್ರೆ ಯಾರು ಇದನ್ನು ಸರಿಯಾಗಿ ಅರ್ಥ ಮಾಡಿ. ಆವಾಗ ಕೃಷ್ಣ ಅಂದ್ರೆ ಯಾರು ತತ್ವತಃ ಅರ್ಥ ಮಾಡ್ಕೊಂಡಾಗ ಅವನ ಲೀಲೆಗಳು ಅರ್ಥ ಆಗ್ತದೆ. ಆದ್ರೆ ಭಗವಂತನನ್ನು ತತ್ವತಃ ನಾವು ಅರ್ಥ ಮಾಡಿಕೊಳ್ಳದಿದ್ರೆ ಲೀಲೆಗಳನ್ನು ಅಪಾರ್ಥ ಮಾಡಿಕೊಳ್ತೇವೆ. ಸೊ ಆದ್ರಿಂದ ಸತ್ಯವ್ರತ ಮುನಿಗಳು ಏನ್ ಮಾಡ್ತಾ ಇದ್ದಾರೆ? ಪ್ರಪ್ರಥಮವಾಗಿ ತತ್ವ ವಿಶೇಷಗಳನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ನಮಾಮಿ ಈಶ್ವರಂ. ಈಶ್ವರಂ ಅಂದ್ರೆ ಯಾರು? ಸುಪ್ರೀಂ ಕಂಟ್ರೋಲರ್. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವಕಾರಣ ಕಾರಣಂ. ಸೊ ಎಷ್ಟೊಂದು ಸ್ಥಳಗಳಲ್ಲಿ ಭಗವಂತನಿಗೆ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್, ದೇವೋತ್ತಮ ಪರಮ ಪುರುಷ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಸತ್ಯವ್ರತ ಮುನಿಗಳು ಆರಂಭ ಮಾಡಬೇಕಾದ್ರೆ ನಮಾಮಿ ಈಶ್ವರಂ, ಆ ದೇವೋತ್ತಮ ಪರಮ ಪುರುಷನಿಗೆ ನಾನು ನಮಸ್ಕಾರಗಳನ್ನು ಹಾಕ್ತೇನೆ. ದಂಡವತ್ ಪ್ರಣಾಮ್. ಸಂಪೂರ್ಣವಾಗಿ ನಾನು ಶರಣಾಗ್ತಾ ಇದ್ದೇನೆ. ಆಮೇಲೆ ನಾವು ಅಂದ್ಕೊಳ್ತೇವೆ ಶರಣಾಗುವುದು ಅಂದ್ರೆ ಒಂದು ತರ ಈ ಭೌತಿಕ ಲೋಕದಲ್ಲಿ ಶರಣಾಗುವುದು ಅಂದ್ರೆ ಒಂಥರ ನೆಗೆಟಿವ್ ಫೀಲಿಂಗ್ಸ್ ಬಂದ್ಬಿಟ್ಟು. ಆದ್ರೆ ಭಗವಂತನ ವಿಷಯದಲ್ಲಿ ಆ ರೀತಿ ಅಲ್ಲ. ಶರಣಾಗುವುದು ಅಂದ್ರೆ ಒಂದು ತುಂಬಾ ಶುಭದಾಯಕವಾದ ವಿಷಯ, ಮಂಗಳಕರವಾದ ವಿಷಯವನ್ನು ಇನ್ವೋಕ್ ಮಾಡುವುದು ನಮಾಮಿ ಈಶ್ವರಂ. ಆಮೇಲೆ ಭಗವಂತನಿಗೆ ಸಚ್ಚಿದಾನಂದ ರೂಪ ಇದೆ. ಇದನ್ನು ಸಹ ಎಷ್ಟೊಂದು ಸಲ ಹೇಳಿದ್ದಾರೆ ಈಶ್ವರ ಪರಮಕೃಷ್ಣ ಶ್ಲೋಕದಲ್ಲಿ. ಇಲ್ಲಿ ಸಹ ಹೇಳ್ತಾ ಇದ್ದಾರೆ ಸಚ್ಚಿದಾನಂದ ರೂಪ. ಆಮೇಲೆ ವೇಣುಂ ಕೊಣಂತಂ ಅರವಿಂದ ದಲಾಯ ದಾಕ್ಷಂ, ಕೊಳಲನ್ನು ಹಿಡಿದಿದ್ದಾನೆ. ಕಣ್ಣುಗಳು ಹೇಗಿದೆ? ತುಂಬಾ ಸುಂದರವಾಗಿದೆ. ಸೊ ಈ ರೀತಿ ಭಗವಂತನಿಗೆ ಸಚ್ಚಿದಾನಂದ ರೂಪ ಇದೆ. ಸತ್, ಚಿತ್ ಮತ್ತು ಆನಂದಗಳಿಂದ ತುಂಬಿದಂತಹ ರೂಪ. ಎಷ್ಟೊಂದು ಜನ ಜ್ಞಾನಿಗಳು ಎಲ್ಲ ಏನು ಆಲೋಚನೆ ಮಾಡ್ತಾರೆ? ಭಗವಂತ ಅಂದ್ರೆ ಬ್ರಹ್ಮಜ್ಯೋತಿ, ಅವನು ಬರೇ ಒಂದು ಲೈಟ್, ಈ ರೀತಿ ಅರ್ಥ ಮಾಡಿಕೊಳ್ಳುವವರು ಸರಿ. ಆಮೇಲೆ ಕೆಲವರು ಭಗವಂತನನ್ನು ಪರಮಾತ್ಮ ಅಂತ ವದಂತಿ ತತ್ ತತ್ವ ವಿಧಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಸಪ್ಯತೆ. ಸೊ ಬೇರೆ ಬೇರೆ ಆಧ್ಯಾತ್ಮಿಕವಾದಿಗಳು ಬೇರೆ ಬೇರೆ ರೀತಿಯಲ್ಲಿ ಭಗವಂತನನ್ನು ಪರ್ಸೀವ್ ಮಾಡ್ತಾರೆ. ಆದರೆ ಭಕ್ತರು ಹೇಗೆ ಪರ್ಸೀವ್ ಮಾಡ್ತಾರೆ? ಭಗವಂತನಿಗೆ ಸಚ್ಚಿದಾನಂದ ರೂಪ ಇದೆ.
ಸೊ ಅಂತಹ ಸಚ್ಚಿದಾನಂದ ರೂಪವನ್ನು ಹೊಂದಿರುವಂತಹ ಭಗವಂತನಿಗೆ, ಯಾರು ಈಶ್ವರನಾಗಿದ್ದಾನೆ, ದೇವೋತ್ತಮ ಪರಮ ಪುರುಷನಾಗಿದ್ದಾನೆ, ಅಂತಹ ಭಗವಂತನಿಗೆ ನಾನು ನಮಸ್ಕಾರಗಳನ್ನು ಹಾಕ್ತೇನೆ. ಆಮೇಲೆ ಅವನು ಗೋಕುಲೆ ಬ್ರಾಜಮಾನ್, ಎಲ್ಲಿ ಸ್ಥಿತನಾಗಿದ್ದಾನೆ? ವ್ರಜ, ಬ್ರಜ ಅಂದ್ರೆ ವೃಂದಾವನ, ವೃಂದಾವನದಲ್ಲಿ ಸ್ಥಿತ ಆಗಿದ ಗೋಕುಲ ವೃಂದಾವನ. ಸೊ ಇಲ್ಲಿ ಈ ಹೋಮ ವೃಂದಾವನಕ್ಕೆ ಗೋಕುಲ ವೃಂದಾವನ ಅಂತ. ಆಧ್ಯಾತ್ಮಿಕ ಲೋಕದಲ್ಲಿರುವ ವೃಂದಾವನಕ್ಕೆ ಏನ್ ಹೇಳ್ತಾರೆ? ಗೋಲೋಕ ವೃಂದಾವನ. ಇದು ಗೋಕುಲ ವೃಂದಾವನ, ಅದು ಗೋಲೋಕ ವೃಂದಾವನ. ಇಲ್ಲಿ ಯಾತಕ್ಕಾಗಿ ಸ್ಪೆಸಿಫಿಕ್ ಆಗಿ ಗೋಕುಲ ವೃಂದಾವನ ಅಂತ ಹೇಳಿದ್ದಾರೆ? ಬಾಲ್ಯ ಲೀಲೆಗಳು ಗೋಕುಲ ವೃಂದಾವನದಲ್ಲಿ ಆಗ್ತದೆ. ಆಮೇಲೆ ಲಸತ್ ಕುಂಡಲಂ. ಲಸತ್ ಕುಂಡಲಂ ಅಂದ್ರೆ ಏನು? ಕುಂಡಲಂ ಅಂದ್ರೆ ಕಿವಿಯೋಲೆ. ಆ ಕಿವಿಯೋಲೆ ಎಷ್ಟು ಉದ್ದವಾಗಿರ್ತದೆ ಅಂದ್ರೆ, ಮತ್ತೆ ತುಂಬಾ ಸುಂದರವಾಗಿದೆ. ಅದು ಹೀಗೆ ಮುಂದೆ ಹಿಂದೆ ಓಡಾಡ್ತಾನೆ ಲಸತ್. ಅವನು ಕೃಷ್ಣ ಓಡ್ಬೇಕಾದ್ರೆ, ಸಣ್ಣ ಕಾಲ್ ಇಟ್ಕೊಂಡು ಓಡ್ಬೇಕಾದ್ರೆ ಅವನ ಕುಂಡಲ ಕೂಡ ಹಿಂದೆ ಮುಂದೆ ಹೋಗ್ತಾ ಇದೆ. ಆಮೇಲೆ ಅದು ಅವನ ಸುಂದರವಾದ ಕೆನ್ನೆಗಳಿಗೆ ಹೊಡಿತಾ ಇದೆ. ಲಸತ್ ಕುಂಡಲಂ ಗೋಕುಲೆ ರಾಜಮಾನ. ಈ ಎರಡು ಶ್ಲೋಕಗಳಲ್ಲಿ ತತ್ವ ವಿಶೇಷ, ಆಮೇಲೆ ಪರಿವಾರ ವಿಶೇಷ. ಯಾಕೆ ಪರಿವಾರ ವಿಶೇಷ? ಗೋಕುಲ ವ್ರಜ ವೃಂದಾವನ ವಾಸಿಗಳು, ವೃಂದಾವನ ವಾಸಿಗಳು ಕೃಷ್ಣನ ಫ್ಯಾಮಿಲಿ, ಪರಿವಾರ. ಸೊ ತತ್ವ ವಿಶೇಷ ಮತ್ತು ಈವನ್ ರೂಪ ವಿಶೇಷ ಇದೆ, ಆದರೆ ಸಂಪೂರ್ಣವಾಗಿ ಹೇಳಿಲ್ಲ, ಕೇವಲವಾಗಿ ಸಚ್ಚಿದಾನಂದ ರೂಪ ಅಂತ ಹೇಳಿದ್ದಾರೆ. ಯಶೋದಾಭಿ ಯೋಲು ಕಲಾ ಧಾವಮಾನ್. ಯಶೋದ ಏನ್ ಮಾಡ್ತಾಳೆ ದಾಮೋದರ ಲೀಲೆಯಲ್ಲಿ? ಇಲ್ಲಿ ನಾವು ನೋಡ್ತೀವಿ ಚಿತ್ರಿ. ಪ್ರಪ್ರಥಮವಾಗಿ ಯಶೋದ ದಾಮೋದರ ಲೀಲೆ ಆರಂಭ ಮಾಡ್ಬೇಕಾದ್ರೆ ಪ್ರಪ್ರಥಮವಾಗಿ ಗೊತ್ತು, ಹಾಲು ಉಕ್ಕಿ ಬಂತು, ಕೃಷ್ಣನನ್ನು ಕೆಳಗೆ ಇಟ್ಟು ಯಶೋದೆ ಒಳಗೆ ಹೋಗ್ತಾಳೆ ಉಕ್ಕಿ ಬಂದ ಹಾಲನ್ನು ತೆಗಿಲಿಕ್ಕೆ. ಆವಾಗ ಕೃಷ್ಣ ಎಲ್ಲ ಕಲ್ಲನ್ನು ಎಸೆದು ಈ ಮಡಕೆಗಳನ್ನು ಹೊಡೆದು ಬಿಟ್ಟಿದ್ದಾನೆ. ಆಮೇಲೆ ಮೇಲೆ ಹತ್ತಿ ಬೆಣ್ಣೆಗಳನ್ನು ತೆಗೆದು ಮಂಗಗಳಿಗೆ ನೀಡ್ತಾ ಇದ್ದಾನೆ. ಸುಂದರವಾದ ಲೀಲೆ, ಮಂಗಗಳಿಗೆ ನೀಡ್ತಾ ಇದ್ದಾನೆ. ಆವಾಗ ಯಶೋದೆ ಹಿಂದಿರುಗಿ ಬರ್ಬೇಕಾದ್ರೆ ಕೃಷ್ಣ ಕಾಣ್ತಾನೆ ಇಲ್ಲ. ಎಲ್ಲಿ ಹೋದ ಕೃಷ್ಣ? ಅವನು ನೋಡಿದ್ರೆ ಆ ಮೊಸರು ಮತ್ತೆ ಆ ಬಿದ್ದಿರುವುದು, ಬೆಣ್ಣೆಗಳ ತುಂಡುಗಳು ಬಿದ್ದಿರುವುದು ಅವನ ಕಾಲಿಗೆ ತಾಗಿ, ಆ ಕಾಲಿನ ಹೆಜ್ಜೆಯ ಗುರುತುಗಳು, ಅದನ್ನು ನೋಡಿ ನೋಡಿ ಯಶೋದೆ ಬರ್ತಾಳೆ. ಆವಾಗ ಏನನ್ನು ನೋಡ್ತಾಳೆ? ಕೃಷ್ಣ ಮಂಗಗಳಿಗೆ ಬೆಣ್ಣೆಯನ್ನು ನೀಡ್ತಾ ಇದ್ದಾನೆ. ಆವಾಗ ಕೈಯಲ್ಲಿ ಕೋಲು ಇದೆ. ಪ್ರಪ್ರಥಮವಾಗಿ ಕೃಷ್ಣ ನೋಡಿರುವುದಿಲ್ಲ, ಯಶೋದೆ ಬಂದಿರುವುದು. ಮಂಗಗಳು ನೋಡಿ, ಮಂಗಗಳು ಓಡ್ಲಿಕ್ಕೆ ಆರಂಭ. ಮಂಗಗಳು ಯಾಕೆ ಓಡ್ತಾ ಇದೆ ಅಂತ ಕೃಷ್ಣ ನೋಡ್ಬೇಕಾದ್ರೆ ಯಶೋಧ ಮಾತೆಯನ್ನು ನೋಡ್ತಾನೆ. ಯಶೋಧ ಮಾತೆಯನ್ನು ನೋಡಿ ಕೃಷ್ಣ ಕೂಡ ಓಡ್ಲಿಕ್ಕೆ ಆರಂಭ ಮಾಡ್ತಾನೆ. ಇಲ್ಲಿ ಓಡ್ತಾ ಇದ್ದಾನೆ ಕೃಷ್ಣ, ಓಡ್ತಾ ಇದ್ದಾನೆ, ಮುಂದೆ ಮುಂದೆ ಓಡ್ತಾ ಇದ್ದಾನೆ. ಕೃಷ್ಣನ ಹಿಂದೆ ಯಶೋಧ, ಯಶೋಧಾಭಿ ಯೋಲುಕಲ ಧಾವ. ಧಾವ ಅಂದ್ರೆ ಧಾವಿಸಿ ಓಡ್ತಾ ಇದ್ದಾಳೆ. ಆಮೇಲೆ ಡಿಟರ್ಮಿಂಡ್ ಕನ್ನಡ ವರ್ಡ್ ಡಿಟರ್ಮಿಂಡ್ ಟು ಕ್ಯಾಚ್. ಕೃಷ್ಣನನ್ನು ಹಿಡಿಲಿಕ್ಕೆ ಡಿಟರ್ಮಿಂಡ್ ಆಗಿದ್ದ. ದೃಢ ನಿರ್ಧಾರದಿಂದ ನಾನು ಇವತ್ತು ಕೃಷ್ಣನನ್ನು ಹಿಡಿತೇನೆ. ಆದ್ರೆ ಕೃಷ್ಣನನ್ನು ಹಿಡಿಲಿಕ್ಕೆ ಆಗ್ತದ? ಇಲ್ಲಿ ಬೇರೆ ಶಾಸ್ತ್ರಗಳಲ್ಲಿ ಉಪನಿಷತ್ಸಲ್ಲ ಹೇಳ್ತಾರೆ ಏನು, ಈಸ್ ಫಾಸ್ಟರ್ ದ್ಯಾನ್ ದಿ ವಿಂಡ್. ಈ ಜೋರಾದ ಗಾಳಿ ಬೀಸಿ, ರಭಸದಿಂದ ಗಾಳಿ ಬೀಸಬೇಕಾದ್ರೆ ಎಷ್ಟು ಜೋರಾಗಿರ್ತದೆ, ಅದಕ್ಕಿಂತ ಜೋರಾಗಿ ಕೃಷ್ಣ ಧಾವಿಸ್ತಾನೆ. ಆಮೇಲೆ ಎಷ್ಟೊಂದು ಸಾವಿರಾರು ವರ್ಷಗಳು, ಲಕ್ಷಗಟ್ಟಲೆ ವರ್ಷ ಜ್ಞಾನಿಗಳು ಜನ್ಮಾಂತರಗಳಲ್ಲಿ ಯೋಗಗಳನ್ನು, ಜ್ಞಾನ ಯೋಗಗಳನ್ನು ಎಲ್ಲ ಅಭ್ಯಾಸ ಮಾಡಿ, ಆದ್ರೆ ಅವರಿಗೆ ಕೃಷ್ಣನ ಕೇವಲ ಪಾದದ ತುದಿ ಮಾತ್ರ ನೋಡ್ಲಿಕ್ಕೆ ಆಗ್ತಿತ್ತು. ಪಾದದ ತುದಿಯ ಒಂದು ಸಣ್ಣ ಸ್ಪಾಟ್, ಎಷ್ಟೊಂದು ಜನ್ಮಾಂತರಗಳಿಲ್ಲ. ಆದ್ರೆ ಇಲ್ಲಿ ಯಶೋದೆ
ಕೃಷ್ಣನನ್ನೇ ಹಿಡಿಲಿಕ್ಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಆಚಾರ್ಯರು ಏನು ಹೇಳ್ತಾರೆ, ಕೃಷ್ಣ ಕ್ಯಾನ್ ಬಿ ಕೋಟ್ ಓನ್ಲಿ ಬೈ ಭಕ್ತಿ. ಭಕ್ತಿಯಿಂದ ಮಾತ್ರ ಕೃಷ್ಣನನ್ನು ಹಿಡಿಲಿಕ್ಕೆ ಆಗ್ತದೆ. ಸೊ ಯಶೋದೆಯನ್ನು ನೋಡಿ ಕೃಷ್ಣ ಹೆದರಿ ಓಡಿ ಹೋಗ್ತಾ ಇದ್ದಾನೆ. ಇದು ಲೀಲಾ ವಿಶೇಷ, ತುಂಬಾ ಸುಂದರವಾದ ಲೀಲೆ. ಕೃಷ್ಣ ಹೆದರಿ ಓಡ್ತಾ ಇದ್ದಾನೆ. ಆದ್ರೆ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ, ಫಿಯರ್ ಪರ್ಸಾನಿಫೈಡ್, ಭಯದ ವ್ಯಕ್ತಿ ಏನಿದ್ದಾನೆ ಅವನನ್ನು ನೋಡಿ ಎಲ್ಲರೂ ಹೆದರ್ತಾರೆ. ಜಗತ್ತಿನಲ್ಲಿ ಎಲ್ರಿಗೂ ಹೆದರಿಕೆ ಆಗ್ತದೆ. ಮೃತ್ಯು ಅಂದ್ರೆ ಭಯ. ಆದ್ರೆ ಕೃಷ್ಣನನ್ನು ನೋಡಿ ಆ ಭಯದ ವ್ಯಕ್ತಿ ಅವನು ಸಹ ಹೆದರ್ತಾನೆ. ಆದ್ರೆ ಇಲ್ಲಿ ಕೃಷ್ಣ ಯಶೋದೆಯ ಆ ಕೋಲನ್ನು ನೋಡಿ ಹೆದರ್ತಾ ಇದ್ದಾನೆ. ತುಂಬಾ ಸುಂದರವಾಗಿ ಇದನ್ನು ಸತ್ಯವ್ರತ ಮುನಿಗಳು ವಿವರಿಸ್ತಾ ಇದ್ದಾರೆ. ಯಶೋಧಾಭಿಯೋಲೂಕ ಲಾದ್ದವಮಾನಂ ಪರಾಮೃಷ್ಟಂ ಅತ್ಯಂತತೋ ಧೃತ್ಯಗೋಪ್ಯ, ಅತ್ಯಂತತೋ ಧೃತ್ಯಗೋಪ್ಯ. ಸೊ ಫೈನಲಿ ಯಶೋದೆ ಕೃಷ್ಣನನ್ನು ಹಿಡಿದು ಇಲ್ಲಿ ಹಿಡ್ದಿದ್ದಾಳೆ. ಆಮೇಲೆ ಅವಳು ಯಾಕೆ ಹಿಡ್ದಿದ್ದು? ಕೃಷ್ಣನಿಗೆ ನಾನು ಕಲ್ಸಿ ಕೊಡ್ಬೇಕು, ಅವನು ನನ್ನ ಮಗ, ತಪ್ಪುದಾರಿ ಹಿಡಿಬಾರ್ದು. ತಪ್ಪುದಾರಿ ಹಿಡಿದ್ರೆ ಏನಾಗ್ತದೆ ಮತ್ತೆ? ಸೊ ಅವನಿಗೆ ಕರೆಕ್ಟ್ ಮಾಡಬೇಕು, ಅವನಿಗೆ ತಿದ್ದಬೇಕು. ಈ ರೀತಿ ಬೆಣ್ಣೆಗಳನ್ನು ಕದಿಬಾರ್ದು ಅಥವಾ ಮಡಿಕೆಗಳನ್ನು ಹೊಡಿಬಾರ್ದು. ಇದನ್ನೆಲ್ಲ ನಾನು ಕಲ್ಸಿ ಕೊಡಬೇಕು. ಅದಕ್ಕಾಗಿ ಹಿಡಿದಿದ್ದಾಳೆ, ಕೋಲನ್ನು ಸಹ ಹಿಡಿದಿದ್ದಾಳೆ. ಆದ್ರೆ ಕೋಲನ್ನು ಹಿಡ್ದಿರುವುದು ಅವನಿಗೆ ಹೊಡಿಲಿಕ್ಕಲ್ಲ, ಜಸ್ಟ್ ತೋರಿಸಿ ಬುದ್ಧಿಯನ್ನು ಕಲಿಸ್ತೇನೆ ಅಂತ. ಸೊ ಕ್ಯಾಚಿಂಗ್ ಕೃಷ್ಣ ಅಂಡ್ ಬೈಂಡ್ ಅಂದ್ರೆ ಅವಳೀಗ ಕೃಷ್ಣನನ್ನು ಕಟ್ಟಿ ಹಾಕ್ಬೇಕು. ಸೊ ಕೃಷ್ಣನಿಗೆ ಕಟ್ಟಿ ಹಾಕ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಆದ್ರೆ ಇಲ್ಲಿ ಯಶೋಧ ಮಾತೆ ತನ್ನ ಪ್ರೀತಿಯಿಂದ ಪ್ರೇಮದಿಂದ ಕೃಷ್ಣನನ್ನು ಕಟ್ಟಿ ಹಾಕ್ಲಿಕ್ಕೆ ನೋಡ್ತಾ ಇದೆ. ಸೊ ಇದೇ 1ನೇ ಶ್ಲೋಕದಲ್ಲಿ ಸುಂದರವಾಗಿ ವಿವರಿಸಲಾಗಿದೆ. ಏನು ಪ್ರಪ್ರಥಮವಾಗಿ ಈ ಲೈನ್ ಎರಡರಲ್ಲಿ ಭಗವಂತನ ತತ್ವ ವಿಶೇಷ ಮತ್ತು ಪರಿವಾರ ವಿಶೇಷ. ಸೊ ತತ್ವಯುತವಾಗಿ ತತ್ವದ ಪ್ರಕಾರ ನಾವು ಅರ್ಥ ಮಾಡ್ಕೊಳ್ಬೇಕು. ಕೃಷ್ಣ ದೇವೋತ್ತಮ ಪರಮ ಪುರುಷ. ಕೇವಲ ಈ ಲೀಲೆಗಳನ್ನು ಮಾಡಿದ ಮಾತ್ರಕ್ಕೆ ಕೃಷ್ಣನ ಸ್ಥಾನ ಏನು ಕಡಿಮೆ ಆಗುವುದಿಲ್ಲ. ಆದ್ರೆ ಯಶೋಧ ಮಾತೆಯ ಪ್ರೇಮಕ್ಕೆ ಅವನು ಒಳಗಾಗಿ ಈ ಲೀಲೆಗೆ ಒಪ್ಪಿದ, ತನ್ನದೇ ಸ್ವ ಇಚ್ಛೆಯಿಂದ ಲೀಲೆಗೆ ಒಪ್ಪಿದ್ದಾನೆ. ಆಮೇಲೆ ಭಕ್ತರ ಈ ಪ್ರೇಮಕ್ಕೆ ಅವನು ಒಲಿತಾನೆ. ಈ ತುಂಬಾ ಲೆಸನ್ಸ್ ಗಳನ್ನು ನಾವು ಇಲ್ಲಿ ಕಲಿತೇವೆ. 1 ಮತ್ತು 2ನೇ ಶ್ಲೋಕದಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ, ಈ ಶ್ಲೋಕದ 2ನೇ ಲೈನ್ಗಳಲ್ಲಿ. ಮತ್ತೆ ಮುಂದಿನ 2 ಲೈನ್ಗಳಲ್ಲಿ ಯಶೋಧಾಭಿಯೋಲೋಕಲಾತ್ ಪರಾಮೃಷ್ಟಂ ಅತ್ಯಂತತೋ, ಈ 2 ಲೈನ್ಗಳಲ್ಲಿ ಭಗವಂತನ ಲೀಲಾ ವಿಶೇಷ ಇದನ್ನು ವಿವರಿಸಲಾಗಿದೆ. ಸೊ 2ನೇ ಶ್ಲೋಕಕ್ಕೆ ಹೋಗೋಣ. ರುದಂತಂ ಮುಹುರ್ನೇತ್ರ ಯುಗ್ಮಂ ರಜಂತಂ ಕರಾಂಬೋಜಯುಗ್ಮೇನ ಸಾತಂಕ ನೇತ್ರಂ ರಜಂತಂ ರುದಂತಂ ಮುಹುರ್ನೇತ್ರಂ ಯುಗ್ಮಂ ರಜಂತಂ ಕರಾಂಬೋಜಯುಗ್ಮೇನ ಸಾತಂಕ ನೇತ್ರಂ. ಮೋಹಶ್ವಾಸಕಂ ಪಾತ್ರೀರೇಕಾಂತಕಂಠ ಹಿತಗ್ರೈವಂ ದಾಮೋದರಂ ಭಕ್ತಿಭದ್ರಂ. ಮುಹುಶ್ವಾಸಕಂ ಪಾತ್ರೀರೇಕಾಂತಕಂಠ ಹಿತಗ್ರೈವಂ ದಾಮೋದರಂ ಭಕ್ತಿಭದ್ರಂ. हरे कृष्णा 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 हरे हरे
ಹರೇ ರಾಮ ಹರೇ ರಾಮ 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 ಹರೇ ಹರೇ. ರುದಂತಂ ಮುಹುರ್ನೇತ್ರ ಯುಗ್ಮಂ ರಜಂತಂ ಕರಾಂಭೋಜಯುಗ್ಮೇನ ಸಾತಂಕ ನೇತ್ರಂ. ಸೊ ಈ ಸಂಪೂರ್ಣವಾಗಿ ಶ್ಲೋಕ ಏನಿದೆ ಭಗವಂತನ ಲೀಲೆಯನ್ನು, ದಾಮೋದರ ಲೀಲೆಯನ್ನು ಪೂರ್ಣವಾಗಿ ವಿವರಿಸ್ತದೆ. ಪ್ರಪ್ರಥಮವಾಗಿ ಈಗ ಯಶೋದೆ ತನ್ನ ಪ್ರೇಮದಿಂದ ಕೃಷ್ಣನನ್ನು ಹಿಡಿದಿದ್ದಾಳೆ. ಮತ್ತೆ ಏನು ಹೇಳ್ತಾ ಇದ್ದಾಳೆ ಕೃಷ್ಣನಿಗೆ? ಯಾತಕ್ಕಾಗಿ ಮಡಿಕೆಯನ್ನು ಹೊಡಿತೀಯ? ನೀನು ಕಳ್ಳ, ಬೇರೆಯವರ ಮನೆಗೆ ಹೋಗಿ ಬೆಣ್ಣೆಗಳನ್ನು ಕದೀತಾ ಇದೀಯ. ಯಾತಕ್ಕಾಗಿ ಮಾಡ್ತಾ ಇದೀಯಾ? ತುಂಬಾ ತುಂಟತನವನ್ನು ಮಾಡ್ತಾ ಇದೀಯಾ ಅಂತ ಕೋಲನ್ನು ತೋರಿಸ್ತಾ ಇದ್ದ. ನಿಜ ಹೇಳು, ಯಾತಕ್ಕಾಗಿ ಇದನ್ನೆಲ್ಲ ಮಾಡ್ತಾ ಇದೀಯಾ? ಸೊ ಅವಾಗ ಕೃಷ್ಣ ಸ್ಟಾರ್ಟೆಡ್ ಕ್ರೈಯಿಂಗ್, ಅಳ್ಳಿಕೆ ಆರಂಭ ಮಾಡ್ತಾನೆ. ಯಾವ ರೀತಿ ಅಳ್ತಾನೆ ಕೃಷ್ಣ? ತುಂಬಾ ಹೆದರಿಕೆಯಿಂದ ಅಳ್ತಾ ಇದ್ದಾನೆ. ಸೊ ಈಸ್ ಕ್ರೈಯಿಂಗ್. ಕೋಲನ್ನು ನೋಡಿ ಏನಾಗ್ತಾ ಇದೆ ಅವನಿಗೆ? ಹೆದರಿಕೆ ಆಗ್ತಾ ಇದೆ. ಯಾವಾಗಲಾದ್ರೂ ಆಕ್ಚುಲಿ ಇದು ಕೃಷ್ಣ ಅಳ್ಬೇಕಾದ್ರೆ ಜನರಲಿ ಏನ್ ಮಾಡ್ತಾಳೆ ಯಶೋದೆ ಅವನನ್ನು ಸಮಾಧಾನ ಮಾಡ್ತಾಳೆ. ಆಮೇಲೆ ತನ್ನದೇ ಸೀರೆಯ ತುದಿಯಿಂದ ಅವನ ಕಣ್ಣುಗಳನ್ನು, ಆ ಕಣ್ಣೀರನ್ನು ಒರೆಸ್ತಾಳೆ. ಆದ್ರೆ ಇಲ್ಲಿ ಕೃಷ್ಣ ಅಳ್ತಾ ಇದ್ದಾನೆ, ಆದ್ರೆ ಯಶೋದೆ ತುಂಬಾ ಸ್ಟ್ರಿಕ್ಟ್ ಆಗಿದ್ದಾಳೆ, ಕೋಲನ್ನು ತೋರಿಸ್ತಾ ಇದ್ದಾಳೆ. ಅದಕ್ಕಾಗಿ ಕೃಷ್ಣ ಏನು ಮಾಡ್ತಾನೆ? ಅವಳು ಕಣ್ಣೀರನ್ನು ಒರೆಸ್ತಾ ಇಲ್ಲ. ಅದಕ್ಕಾಗಿ ತಾನೇ ತನ್ನದೇ ಕೈಗಳಿಂದ ಕರಾಂಬೋಜ ಯುಗ್ಮೇನ, ಕರಾಂಬೋಜ ಅಂದ್ರೆ ಕರ ಅಂದ್ರೆ ಕೈಗಳು, ಕರಾಂಬೋಜ ಯುಗ್ಮೇನ ಸಾತಂಕ ನೇತ್ರಂ ಅಂದ್ರೆ ಕಣ್ಣು. ಏನ್ ಮಾಡ್ತಾನೆ? ತನ್ನದೇ ಕಣ್ಣುಗಳಿಂದ ಕಣ್ಣೀರನ್ನು ಒರೆಸ್ತಾ ಇದ್ದಾನೆ. ಆಮೇಲೆ ಕಣ್ಣಿಗೆ ಏನ್ ಹಾಕಿದ್ದಾರೆ? ಕಾಜಲ್, ಕಾಡಿಗೆ, ಕಣ್ಣಿಗೆ ಕಾಡಿಗೆ. ಆ ಕಾಡಿಗೆ ಏನಾಗ್ತಾ ಇದೆ? ಆ ಕಣ್ಣೀರಿನ ಜೊತೆ ಹೀಗೆ ಇಳಿತಾ ಇದೆ. ಅದು ಕೃಷ್ಣನ ಬ್ಯೂಟಿ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಸೊ ರುದಂತಂ ಮುಹುರ್ನೇತ್ರಂ ಯುಗ್ಮಂ ರಜಂತಂ ಕರಾಂಬೋಜ ಯುಗ್ಮೇನ ಸತಂಕ. ಕೃಷ್ಣನಿಗೆ ಹೆದರಿಕೆ ಆಗ್ತಾ ಇದೆ. ಆಮೇಲೆ ಕಂಪ, ಇಲ್ಲಿ 3ನೇ ಲೈನ್ ನೋಡಿ, ಮುಹುಶ್ವಾಸ ಕಂಪಾತ್ರಿ ರೇಖಾಂಕ ಕಂಠ. ಮುಹುಶ್ವಾಸ ಅಂದ್ರೆ ಏನು? ಶ್ವಾಸ ಜಾಸ್ತಿ ಆಗ್ತಾ ಇದೆ, ಹೆಚ್ಚು ಡೀಪ್ ಆಗಿ ಬ್ರೀದ್ ಮಾಡ್ತಾರೆ. ಆದ್ರೆ ಶಾಸ್ತ್ರಗಳಲ್ಲಿ ನಾವು ನೋಡ್ತೇವೆ ಏನು? ಭಗವಂತನ ವಿಸ್ತೃತ ರೂಪ ಬಲರಾಮನಿಂದ 4 ಚತುರ್ವ್ಯೂಹಗಳು ಬರ್ತದೆ. ಯಾರ್ಯಾರು? ಪ್ರದ್ಯುಮ್ನ, ವಾಸುದೇವ, ಅನಿರುದ್ಧ, ಸಂಕರ್ಷಣ. ಅವನು ಮೂಲ ಸಂಕರ್ಷಣನಿಂದ ಮತ್ತೆ ನಾರಾಯಣ ಬರ್ತಾನೆ. ನಾರಾಯಣನಿಂದ ಮತ್ತೆ ಚತುರ್ವ್ಯೂಹ, 2ನೇ ಚತುರ್ವ್ಯೂಹ ಮಹಾಸಂಕರ್ಷಣ, ಆಮೇಲೆ ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ. ಮಹಾಸಂಕರ್ಷಣನಿಂದ ಮಹಾವಿಷ್ಣು ಬರ್ತಾನೆ. ಸೊ ಕೃಷ್ಣನ ವಿಸ್ತೃತ ರೂಪ ಮಹಾವಿಷ್ಣು. ಆದರೆ ಮಹಾವಿಷ್ಣುವಿನ ಒಂದು ಶ್ವಾಸ ತೆಗೆದುಕೊಳ್ಳುವುದು ಎಷ್ಟು ಸಮಯಕ್ಕೆ ಒಮ್ಮೆ? ಹೌದು, ಶ್ವಾಸ ತಗೊಂಡಾಗ ಎಲ್ಲ ಬ್ರಹ್ಮಾಂಡಗಳು ಒಳಗೆ ಹೋಗ್ತದೆ. ಆಮೇಲೆ ಶ್ವಾಸ ಬಿಟ್ಟಾಗ ಎಲ್ಲ ಬ್ರಹ್ಮಾಂಡಗಳು ಹೊರಗೆ ಬರ್ತದೆ. ಆದ್ರೆ ಆ ಸಮಯ ಎಷ್ಟು? ಒಂದು ಶ್ವಾಸ ತೆಗೆದುಕೊಳ್ಳುವುದು ಸಮಯ ಎಷ್ಟು ಶಾಸ್ತ್ರಗಳ ಪ್ರಕಾರ? ಬ್ರಹ್ಮನ ಒಂದು ಫುಲ್ ಜನ್ಮ, 100 years.
100 years ಒಂದ್ ನಮ್ಗೆ ಗೊತ್ತು ಬ್ರಹ್ಮನ ದಿನ ಎಷ್ಟು, ಬ್ರಹ್ಮನ ರಾತ್ರಿ ಅಷ್ಟೇ, 1 ತಿಂಗಳು. ಸೊ ಬ್ರಹ್ಮನ ಆಯಸ್ಸು ಎಷ್ಟು, ಅದು ಕೇವಲ ಮಹಾವಿಷ್ಣುವಿನ ಒಂದು ಶ್ವಾಸ ತೆಗೆದುಕೊಳ್ಳುವುದು ಅಷ್ಟೇ. ಅಷ್ಟು ಮತ್ತೆ ಬ್ರಹ್ಮನ 100 ವರ್ಷಗಳಷ್ಟು ಕಾಲ ಎಲ್ಲ ಜೀವಾತ್ಮಗಳು ಮಹಾವಿಷ್ಣುವಿನ ದೇಹದಲ್ಲಿ ಇರ್ತದೆ ಸುಪ್ತಾವಸ್ಥೆಯಲ್ಲಿ. ಆಮೇಲೆ ಮತ್ತೆ ಶ್ವಾಸ ಬಿಟ್ಟಾಗ ಒಂದೊಂದು ಚರ್ಮದ ರಂಧ್ರದಿಂದ ಒಂದೊಂದು ಬ್ರಹ್ಮಾಂಡ ಹೊರಗೆ ಬರ್ತದೆ. ಎಷ್ಟು ಬ್ರಹ್ಮಾಂಡ? ಅಷ್ಟೊಂದು ಕೋಟಿ ಕೋಟಿ ಬ್ರಹ್ಮಾಂಡಗಳು ಬರ್ತದೆ. ಏನು ಹೇಳಿದ್ದಾರೆ, ಬಕೆಟ್ ಅಲ್ಲಿ ಸಣ್ಣ ಸಣ್ಣ ಸಾಸಿವೆಗಳನ್ನು ಹಾಕಿದ್ರೆ ಹೇಗೆ ಕಾಣ್ತದೆ, ಸೊ ಅದೇ ರೀತಿ ಬ್ರಹ್ಮಾಂಡಗಳು ಹೊರಗೆ ಬರ್ತದೆ. ಅಂತಹ ಮಹಾವಿಷ್ಣು ಕೃಷ್ಣನ ಎಷ್ಟೋ ವಿಸ್ತೃತ ರೂಪದ ವಿಸ್ತೃತ ಈ ರೀತಿ. ಅಂತಹ ಮಹಾವಿಷ್ಣುವಿನ ಮೂಲನಾದ ಕೃಷ್ಣ ಇಲ್ಲಿ ಮುಹುಶ್ವಾಸ ಕಂಪ, ಇಲ್ಲಿ ಒಂಥರ ಉಸಿರು ತೆಗಿತಾ ಇದ್ದಾನೆ ಜಾಸ್ತಿ. ಯಾಕಂದ್ರೆ ಓಡಿ ಸುಸ್ತಾಗಿದೆ. ಆಮೇಲೆ ಕೋಲು ನೋಡಿ ಹೆದರಿಕೆ ಆಗ್ತಾ ಇದೆ. ಆಮೇಲೆ ಕಂಠದ ಬಗ್ಗೆ 3 ವರ್ಡ್ ಇದೆ. ಏನು? ತ್ರಿರೇಖಾಂಕ ಕಂಠ. ಸೊ ಗದ್ಗದ ಮಾತನಾಡ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ. ಸ್ಥಿತಗ್ರೈವಂ ದಾಮೋದರಂ ಭಕ್ತಿ ಬದ್ಧ. ಇಲ್ಲಿ ಒಂದು ವರ್ಡ್ ಹೇಳಿದ್ದಾರೆ, ಏನು? ಭಕ್ತಿ ಬದ್ಧಂ. ಭಕ್ತಿ ಎಷ್ಟೊಂದು ಕಡೆ ಇದ್ರ ಈ ತರದ ಶಬ್ದಗಳು ಬರ್ತದೆ, ಭಕ್ತಿ ಬದ್ಧ. ಆಮೇಲೆ ಭಕ್ತೈರ್ಜಿತತ್ವಂ, ಆಮೇಲೆ ಭಕ್ತ ಪರಾಧೀನ, ಭಕ್ತ ವತ್ಸಲ, ಆಮೇಲೆ ಭಕ್ತ ಭ್ರಶ್ಯತ. ಸೊ ಈ ರೀತಿ ಭಕ್ತಿಯ ಬಗ್ಗೆ ಎಷ್ಟೊಂದು ಹೇಳಿದರು. ಕೃಷ್ಣನನ್ನು ಯಾರು ಹಿಡಿಲಿಕ್ಕಾಗುವುದಿಲ್ಲ, ಕೃಷ್ಣ ಯಾರಿಗೂ ಹೆದರುವುದಿಲ್ಲ. ಆದ್ರೆ ಈ ಲೀಲೆಯಲ್ಲಿ ಕೃಷ್ಣನನ್ನು ಯಶೋದೆ ಹಿಡಿದ್ಲು, ಹೇಗೆ? ಭಕ್ತಿಯಿಂದ. ಆಮೇಲೆ ಯಶೋದೆಯ ಪ್ರೇಮಕ್ಕಾಗಿ ಕೃಷ್ಣ ಅವನು ಹೆದರ್ತಾ ಇದ್ದಾನೆ. ಆಮೇಲೆ ಕಣ್ಣಲ್ಲಿ ನೀರುಗಳು ಬರ್ತಾ ಇದೆ, ಕಣ್ಣನ್ನು ಉಜ್ಕೊಳ್ತಾ ಇದ್ದಾನೆ. ಸೊ ಇದೆಲ್ಲ ಸಾಧ್ಯ ಹೇಗೆ ಆಗ್ತದೆ? ಭಕ್ತಿಯಿಂದ. ಸೊ ಅದಕ್ಕೆ ಸ್ಥಿತಗ್ರೈವಂ ದಾಮೋದರಂ ಭಕ್ತಿ ಬಂದು. ಸೊ ಭಕ್ತರು ಹೇಗೆ ಭಗವಂತನನ್ನು ನಿಯಂತ್ರಿಸ್ತಾರೆ, ತುಂಬಾ ಸುಂದರವಾಗಿ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಸತ್ಯವರ್ತ ಮುನಿಗಳು. ದುರ್ಯೋಧನ ಈ ಪಾಂಡವರ ಮತ್ತೆ ಕೌರವರ ಮಧ್ಯೆ ಯುದ್ಧ ಮಾಡ್ಲಿಕ್ಕೆ ಹೋದಾಗ, ಯುದ್ಧ ಆಗ್ಬಾರ್ದು ಅಂತ ಕೃಷ್ಣ ಎಷ್ಟೊಂದು ಪ್ರಯತ್ನವನ್ನು ಮಾಡಿದ. ಆವಾಗ ಈ ಮಾತುಕತೆಗೆ, ಏನು ಯುದ್ಧ ಬೇಡ ಅಂತ ಹೇಳಲಿಕ್ಕೆ ದುರ್ಯೋಧನನ ಅರಮನೆಗೆ ಹೋಗಿರ್ತಾನೆ. ಆವಾಗ ದುರ್ಯೋಧನ ಕೃಷ್ಣನನ್ನು ಅರೆಸ್ಟ್ ಮಾಡ್ಲಿಕ್ಕೆ, ಅವನನ್ನು ಬಂಧಿಸ್ಲಿಕ್ಕೆ ನೋಡ್ತಾನೆ. ಆವಾಗ ಕೃಷ್ಣನನ್ನು ಬಂಧಿಸ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಇಲ್ಲಿ ಯಶೋಧ ಮಾತೆ ತನ್ನ ಪ್ರೀತಿಯಿಂದ ಬಂಧಿಸ್ತಾಳೆ. ಸೊ ಮೆನಿ ಪೀಪಲ್ ಟ್ರೈ ಟು ಅರೆಸ್ಟ್ ಕೃಷ್ಣ, ಕ್ಯಾಚ್ ಕೃಷ್ಣ. ದೊಡ್ಡ ದೊಡ್ಡ ಯೋಗಿಗಳು ಏನು ಮಾಡ್ತಾರೆ, ನಮಗೆ ಸಿದ್ಧಿಗಳು ಬೇಕು, ಕೃಷ್ಣನ ಅನುಗ್ರಹ ಬೇಕು, ತಪಸ್ಸು, ಯೋಗಗಳು, ಅಷ್ಟಾಂಗ ಯೋಗ ಮಾಡೋದು ಎಷ್ಟು ಕಷ್ಟ 6ನೇ ಅಧ್ಯಾಯದಲ್ಲಿ ಗೊತ್ತು. ಅಂತಹ ಯೋಗಗಳನ್ನು ಮಾಡ್ತಾರೆ. ಸ್ಟ್ರೈಟ್ ಕುತ್ಕೊಳ್ಳೋದು, ಮೂಗಿನ ತುದಿಯಲ್ಲಿ ಕೇಂದ್ರೀಕೃತ ಮಾಡಬೇಕು, ಇಂತಹ ಯೋಗಗಳನ್ನು ಸಹ ಮಾಡ್ತಾರೆ. ಅಂತಹ ಯೋಗಿಗಳಿಗೂ ಸಹ ಕೃಷ್ಣ ಲಭ್ಯ ಇಲ್ಲ. ಆದ್ರೆ ಇಲ್ಲಿ ಯಶೋದೆ ತನ್ನ ಭಕ್ತಿಯಿಂದ, ಪ್ರೀತಿಯಿಂದ ಇಲ್ಲಿ ಕೃಷ್ಣನನ್ನು ಹಿಡಿದಾಳೆ. ಕೃಷ್ಣನನ್ನು ಈಗ ದಾರದಿಂದ ಕಟ್ತಾಳೆ. ಸೊ ಇದು ಯಶೋದೆ ಪ್ರೀತಿ ಮಾತ್ರ ಅಲ್ಲ, ಇಲ್ಲಿ ಮುಂದೆ ನಾವು ನೋಡ್ತೇವೆ ಇದೇ ಲೀಲೆ ಮತ್ತೆ ಮುಂದುವರೆದುಕೊಂಡು ಹೋದಾಗ ಹೇಗೆ ನಲಕುವರ ಮತ್ತು ಮಣಿಗ್ರೀವರನ್ನು ಸಹ ಕೃಷ್ಣ ಉದ್ಧಾರ ಮಾಡ್ತಾನೆ. ಸೊ ಅದಕ್ಕಾಗಿ ನಾರದ ಮುನಿಗಳ ಪ್ರೀತಿಯನ್ನು, ಪ್ರೇಮವನ್ನು ಸಹ ಅವನು ನೋಡ್ತಾನೆ. ಸೊ ಅದರಿಂದ ಭಕ್ತರ ಪ್ರೇಮ, ಇದಕ್ಕೆ ಕೃಷ್ಣ ಆಕರ್ಷಿತನಾಗ್ತಾನೆ. ಇದು ಕೃಷ್ಣನ ಒಂದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಉನ್ನತವಾದ ಕ್ವಾಲಿಟಿ, ಗುಣ. ಎಷ್ಟೊಂದು ಗುಣಗಳು ಇದೆ ಭಗವಂತನದ್ದು, ಅಚಿಂತ್ಯ ಗುಣಗಳು, ಅಚಿಂತ್ಯ ಶಕ್ತಿಗಳು ಇದೆ, ಅಚಿಂತ್ಯ ಗುಣಗಳು ಇದೆ. ಆದ್ರೆ ಒನ್ ಆಫ್ ದ ಪ್ರಾಮಿನೆಂಟ್, ಒಂದು ಅತ್ಯಂತ ಪ್ರಮುಖ ಗುಣಗಳಲ್ಲಿ ಒಂದು ಏನು? ಅವನು ಭಕ್ತವತ್ಸ. ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯೇಶುವ ಯತ್ರ ಗಾಯಂತಿ ಮದ್ಭಕ್ತ ತತ್ತ ತಿಷ್ಠಾಮಿ ನಾರದ. ನಾನು ವೈಕುಂಠದಲ್ಲಿ ಇಲ್ಲ,
ಮತ್ತು ಈ ಅಷ್ಟಾಂಗ ಯೋಗಗಳನ್ನು ಮಾಡ್ತಾರೆ. ಅವರ ಹೃದಯದಲ್ಲಿ ಹುಡುಕಿದ್ರೂ ಸಹ ನಾನು ಸಿಗುವುದಿಲ್ಲ. ನಾನು ಎಲ್ಲಿದ್ದೇನೆ? ಯತ್ರ ಗಾಯಂತಿ ಮಧುಭಕ್ತ. ನನ್ನ ಭಕ್ತರು ಎಲ್ಲಿ ನನ್ನ ಗುಣಗಾನಗಳನ್ನು ಹಾಡ್ತಾ ಇದ್ದಾರೆ, ಎಲ್ಲಿ ನನ್ನ ಕೀರ್ತನೆಗಳನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ನಾನು ಇದ್ದೇನೆ. ತತ್ರ ತಿಷ್ಠಾಮಿ ನಾರದ. ಸೊ ಇಲ್ಲಿ ಕೇವಲ ಯಶೋದೆಯ ಪ್ರೀತಿಗೆ ಮಾತ್ರ ಅಲ್ಲ, ಪ್ರೇಮದಿಂದ ಮಾತ್ರ ಅಲ್ಲ, ನಾರದ ಮುನಿಗಳ ಪ್ರೇಮದಿಂದ ಸಹ ಅವನು ಆಕರ್ಷಿತನಾಗಿ ಮುಂದೆ ನೋಡ್ತೇವೆ ಹೇಗೆ ಯಶೋಧ ಮಾತೆ ಕೃಷ್ಣನ ದಾಮೋದರನನ್ನು ಕಟ್ಟಿದಾಳೆ. ಸೊ ಇದಕ್ಕೆ ಕಟ್ಟಿರುವುದು ಪ್ರೇಮದಿಂದ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ದಾಮ ಬಂಧನ ಲೀಲೆ ಅಂತ ಸಹ ಇದನ್ನು ಹೇಳ್ತಾರೆ. ಸೊ ಬರೇ ದಾರ ಮಾತ್ರ ಅಲ್ಲ, ಪ್ರೇಮದಿಂದ ಕಟ್ಟಿರುವುದು. ಸೊ ಈಗ ಮುಂದಿನ ಒಂದು ಶ್ಲೋಕ ನೋಡೋಣ. ಇತಿ ದೃಕ್ಸ್ವಲೀಲಾಭಿರಾನಂದ ಕುಂಜೇ ಸ್ವಘೋಷಂ ನಿಮಜ್ಜಂತಂ ಆಖ್ಯಾಪಯಂತಂ. ಇತಿ ದೃಕ್ಸ್ವಲೀಲಾಭಿರಾನಂದ ಕುಂಜೇ ಸ್ವಘೋಷಂ ನಿಮಜ್ಜಂತಂ ಆಖ್ಯಾಪಯಂತಂ. ಸಜೀವೇಷು ತಜ್ಞೇಷು ಭಕ್ತೈರ್ವಿಧತ್ವಂ ಪುನಃ ಪ್ರೇಮತಸ್ತಂ ಶತಾವೃತಿ ಬಂದೇ. ತದೀಯೇಷು ತಜ್ಞೇಷು ಭಕ್ತೈರ್ವಿಧತ್ವಂ ಪುನಃ ಪ್ರೇಮತಸ್ತಂ ಶತಾವೃತಿ ಬಂದೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಇತಿ ದೃಕ್ ಸ್ವಲೀಲಾಭಿರ್ ಆನಂದ ಕುಂಭೆ ಸ್ವಘೋಷಂ ನಿಮಜ್ಜಂತಂ ಆಖ್ಯಾಪಯಂತ. ಇತಿ ದೃಕ್ ಸ್ವಲೀಲಾ ಅಂದ್ರೆ ಏನು? ಇಂತಹ ಲೀಲೆಗಳನ್ನು ಕೃಷ್ಣ ಎಷ್ಟೊಂದು ಲೀಲೆಗಳನ್ನು ಮಾಡಿದಾನೆ. ಇಂತಹ ಸುಮಧುರ ಲೀಲೆ, ಇದು ಎಷ್ಟೊಂದು ಸುಮಧುರ ಲೀಲೆಗಳಲ್ಲಿ ಆದಂತಹ ಲೀಲೆ ಇತಿ ದೃಕ್ ಸ್ವಲೀಲಾ ಅಂದ್ರೆ ಇಂತಹ ಅನೇಕ ಲೀಲೆಗಳನ್ನು ಕೃಷ್ಣ ಮಾಡಿದಾನೆ ವೃಂದಾವನದಲ್ಲಿ. ಯಾವ್ದ್ಯಾವುದು? ಗೋವರ್ಧನ ಲೀಲೆ, ಬೆಣ್ಣೆಗಳನ್ನು ಕದಿಯುವಂತ ಲೀಲೆ, ಗೋಪರೊಂದಿಗೆ ಆಟವನ್ನು ಆಡ್ತಾನೆ, ಬೇರೆ ಬೇರೆ ರೀತಿಯ ಆಟಗಳನ್ನು ಆಡ್ತಾನೆ. ಆಮೇಲೆ ಎಷ್ಟೊಂದು ಅಸುರರನ್ನು ಕೊಂದಿದ್ದಾನೆ. ಅಸುರರನ್ನು ಕೊಲ್ಲುವುದು ಸಹ ತುಂಬಾ ಸುಂದರವಾಗಿ ಮಾಡ್ತಾನೆ, ಯಾವುದೇ ಶಸ್ತ್ರಗಳನ್ನು ಬಳಸಲಿಲ್ಲ. ಸೊ ಈ ರೀತಿ. ಆಮೇಲೆ ಶರತ್ ಪೂರ್ಣಿಮಾ ದಿನ ಎಷ್ಟು ರಾಸಲೀಲೆಗಳನ್ನು ಮಾಡ್ತಾನೆ. ಸೊ ಎಲ್ಲ ತುಂಬಾ ಸುಂದರವಾದ ಲೀಲೆ. ಇತಿ ದೃಕ್ ಸ್ವಲೀಲಾಭಿರ್ ಆನಂದ ಕುಂಡೆ ಸ್ವಘೋಷಂ ನಿಮಜ್ಜಂತ. ಸ್ವಘೋಷಂ ನಿಮಜ್ಜಂತ. ಸ್ವಘೋಷ ಭಕ್ತರ ತನ್ನ ಭಕ್ತರ ಸ್ವಘೋಷ ತನ್ನ ಭಕ್ತರ ಆನಂದ ಕುಂಡೆ ನಿಮಜ್ಜಂತಂ ಅಂದ್ರೆ ಎಕ್ಸ್ಟಸಿ, ಭಾವಗಳು ಅಥವಾ ಭಾವ ಉನ್ಮಾದ, ಸೊ ಎಕ್ಸ್ಟಸಿಸ್ಗಳು, ಇದನ್ನು ಜಾಸ್ತಿ ಮಾಡ್ತಾನೆ.
ಆಖ್ಯಾಪಯಂತಂ. ಸೊ ಇಲ್ಲಿ ಕೆಲವು ಭಕ್ತರು ಭಗವಂತನ ಐಶ್ವರ್ಯಕ್ಕೆ ಆಕರ್ಷಿತರಾಗ್ತಾರೆ. ಆಮೇಲೆ ಕೆಲವು ಕರ್ಮಿಗಳು ಇದ್ದಾರೆ, ಜ್ಞಾನಿಗಳು ಇದ್ದಾರೆ, ಅವರಿಗೆಲ್ಲ ಏನ್ ತೋರಿಸ್ತಾ ಇದ್ದಾನೆ, ನನ್ನ ವೃಂದಾವನದ ಲೀಲೆ ಏನಿದೆ ಅದು ತುಂಬಾ ಸುಮಧುರವಾಗಿ ಇದೆ. ಈ ಇತಿರಕ್ಸ್ವ ಲೀಲಾ, ಇಂತಹ ಲೀಲೆಗಳು, ವೃಂದಾವನದಲ್ಲಿ ಮಾಡ್ತಾ ಇರುವಂತಹ ಲೀಲೆಗಳು ಇದು ತುಂಬಾ ಸುಮಧುರವಾದಂತಹ ಲೀಲೆಗಳು ಅಂತ ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಎಸ್ಪೆಷಲಿ ದೋಸ್ ಹೂ ಆರ್ ಇನ್ ಆವ್ ಅಂಡ್ ರೆವರೆನ್ಸ್. ಯಾಕಂದ್ರೆ ತದೀಯೇಷಿ ತಾಜ್ಞೇಶು ಭಕ್ತೇರ್ಜಿತತ್ತು. ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಲೆಫ್ಟ್ ಸೈಡ್ ಅಲ್ಲಿ ಇರುವುದು ಯಾವುದು? ವೈಕುಂಠ. ವೈಕುಂಠ ವೈಕುಂಠದಲ್ಲಿ ಏನು ಮಾಡ್ತಾ ಇದ್ದಾರೆ ಭಕ್ತರು? ಸೇವೆಗಳು. ಅದರಲ್ಲಿ ಆವ್ ಅಂಡ್ ರೆವರೆನ್ಸ್. ಒಬ್ನು ಅಲ್ಲಿ ವಾದ್ಯವನ್ನು ಓದ್ತಾ ಇದ್ದಾನೆ, ಇನ್ನೊಬ್ರು ಭೋಗಗಳನ್ನು ತರ್ತಾ ಇದ್ದಾರೆ, ಕೆಲವರು ಸ್ತುತಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಈ ರೀತಿ. ಆದ್ರೆ ರೈಟ್ ಸೈಡ್ ಅಲ್ಲಿರೋದು ಗೋಲೋಕ, ವೃಂದಾವನ. ಸೊ ವೃಂದಾವನದಲ್ಲಿ ಏನ್ ಮಾಡ್ತಾ ಇದ್ದಾನೆ? ದನಗಳು ಮತ್ತೆ ಗೋಪರ ಜೊತೆ, ಬಲರಾಮನ ಜೊತೆ ಸುಂದರವಾಗಿ ಆಟ ಆಡ್ತಾ ಇದ್ದಾನೆ. ಸೊ ಇದೇ ಫ್ರೆಂಡ್ಸ್, ತದೀಯೇಷಿ ತಜ್ಞೇಶು. ವೈಕುಂಠದಲ್ಲಿ ನನ್ನ ಲೀಲೆಗಳು ಆವ್ ಅಂಡ್ ರೆವರೆನ್ಸ್, ಅಂದ್ರೆ ಐಶ್ವರ್ಯ ಭಾವದಿಂದ ತುಂಬಿದೆ. ಸೊ ವೈಕುಂಠಕ್ಕೆ ಯಾವಾಗ ಹೋಗ್ತಾರೆ? ವೈದಿ ಸಾಧನ ಭಕ್ತಿಯನ್ನು ಮಾಡ್ತಾ ಇದ್ದೇವೆ. ವೈದಿ ಸಾಧನ ಭಕ್ತಿ ಮಾಡಿ ಮಾಡಿ ಆಸಕ್ತಿ ಸ್ಟೇಜ್ ನಂತರ ರಾಗಾನುಗ ಮಾರ್ಗವನ್ನು ಯಾರು ಅದನ್ನು ಪಾಲನೆ ಮಾಡಿ ಹೋಗ್ತಾನೆ ಅವನು ಗೋಲೋಕ ವೃಂದಾವನಕ್ಕೆ ಹೋಗ್ತಾನೆ. ಯಾರು ವೈದಿಯಲ್ಲೇ ಕಂಟಿನ್ಯೂ ಮಾಡ್ತಾರೆ ಅವರು ವೈಕುಂಠಕ್ಕೆ ಹೋಗ್ತಾರೆ. ಸೊ ಐಶ್ವರ್ಯ ಭಾವ ಅಂದ್ರೆ ಯಾವ ರೀತಿ? ಕೃಷ್ಣ ಗಾಡ್ ಅಂದ್ರೆ ಅವನು ದೇವೋತ್ತಮ ಪರಮ ಪುರುಷ ಅನ್ನುವಂತಹ ಭಾವ ಇದೆ. ಆವಾಗ ಆ ಭಾವ ಇದ್ರೆ ಏನಾಗ್ತದೆ? ಆ ಭಾವ ಇದ್ದಾಗ ದಾಸ್ಯ ಭಾವದಲ್ಲಿ ಬಂದು. ಆದ್ರೆ ಇಲ್ಲಿ ವೃಂದಾವನದಲ್ಲಿ ಇವರಿಗೆ ಅವರಿಗೆಲ್ಲ ಗೊತ್ತಿದೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ. ಆದ್ರೆ ಅದು ಇಟ್ ಈಸ್ ಇನ್ ದ ಬ್ಯಾಕ್ ಎಂಡ್, ಹಿಂದ್ಗಡೆ ಇದೆ. ಆದ್ರೆ ಫ್ರಂಟ್ ಎಂಡ್ ಅಲ್ಲಿ ಏನ್ ಕಾಣ್ತಾನೆ? ಯಶೋದೆಗೆ ತನ್ನ ಮಗ ಅಂತಾನೆ ಕಾಣ್ತಾನೆ ಕೃಷ್ಣ. ಅವನ್ ದೇವೋತ್ತಮ ಪರಮ ಪುರುಷ ಅಂತ ಕಾಣಿಸ್. ಯಾವಾಗ ಬಾಯನ್ನು ತೆರೆದಾಗ ಸಂಪೂರ್ಣವಾದ ಬ್ರಹ್ಮಾಂಡ ಕಾಣಿಸ್ತದೆ ಹೊಟ್ಟೆಯಲ್ಲಿ. ಆದ್ರೂ ಸಹ ಏನಾಗ್ತಾ ಇದೆ? ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಭಾವಿಸುವುದು. ಅದೇ ರೀತಿ ಇಲ್ಲಿ ಗೋಪರು ಸಹ ಅವರು ಭಾವಿಸುವುದಿಲ್ಲ ಕೃಷ್ಣ ದೇವೋತ್ತಮ ಪರಮ ಪುರುಷ. ಆದ್ರಿಂದ ವೃಂದಾವನದ ಲೀಲೆಗಳು ತುಂಬಾ ಸುಮಧುರವಾದ ಲೀಲೆಗಳು, ತುಂಬಾ ಇಂಟಿಮಸಿ ಇದೆ. ಯಾತಕ್ಕಾಗಿ ಆ ಇಂಟಿಮೆಸಿ ಇದೆ? ಭಗವಂತ ದೇವೋತ್ತಮ ಪರಮ ಪುರುಷ ಅಂತ ನೆನಪಿದ್ರೆ ಈ ಮಧುಮಂಗಲ ಬಂದು ಕೃಷ್ಣನಿಗೆ ಹೊಡಿತಾನೆ. ಕೆಲವರು ಹೇಳ್ತಾರೆ ನನ್ನನ್ನು ಬೆನ್ನಿನ ಮೇಲೆ ಹೊತ್ಕೊಂಡು ಹೋಗು. ಈ ರೀತಿ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಭಾವನೆ ಇದ್ರೆ ಅವರಿಗೆ ಆ ರೀತಿ ಕೃಷ್ಣನಿಗೆ ಹೇಳಲಿಕ್ಕೆ ಆಗುದಿಲ್ಲ. ಆದ್ರಿಂದ ಯೋಗಮಾಯ ಆ ಭಾವವನ್ನು ಕವರ್ ಮಾಡ್ತಾರೆ. ಸೊ ಆವಾಗ ಏನಾಗ್ತದೆ? ಲೀಲೆಗಳು ತುಂಬಾ ಮಧುರವಾಗ್ತದೆ. ಸೊ ಇಲ್ಲಿ ಇದನ್ನೇ ಹೇಳ್ತಾ ಇದ್ದಾರೆ, ತದೀಯೇಷಿ ತಜ್ಞೇಶು. ಮತ್ತೆ ಇನ್ನೊಂದು ವರ್ಡ್ ಬರ್ತಾ ಇದೆ, ಏನು? ಭಕ್ತೈರ್ ಜಿತ್ ತತ್ವಂ. ಮತ್ತೆ ಏನು? ಭಕ್ತಿಯಿಂದ. ಇದೆಲ್ಲ ಸಾಧ್ಯ ಭಕ್ತಿಯಿಂದ. ಆಮೇಲೆ ಪುನಃ ಪ್ರೇಮ ತಸ್ತಂ ಶತಾವತಿ ಪ್ರೇಮ. ಸೊ ಎಲ್ಲರ ಗೋಲ್ ಕೃಷ್ಣ ಪ್ರೇಮ. ನಾವು ಇಷ್ಟೊಂದು ಭಕ್ತಿ ಅಭ್ಯಾಸಗಳನ್ನು ಎಲ್ಲ ಮಾಡ್ತೇವೆ, ಏನು ಒಂದು ದಿನ ಇಂತಹ ಲೀಲೆಗಳಲ್ಲಿ ನಮಗೂ ಸಹ ಭಾಗವಹಿಸ್ಲಿಕ್ಕೆ ಕೃಷ್ಣ ಅವಕಾಶಗಳನ್ನು ಕೊಡ್ತಾನೆ ತನ್ನ ಕೃಪೆಯಿಂದ ಅಂತ ಒಂದು ವಿಶ್ವಾಸ. ಸೊ ಅದರಿಂದ ಈ ಬೇರೆ ಬೇರೆ ಭಕ್ತಿಯ ಅಭ್ಯಾಸಗಳನ್ನು ನಾವು ಭಕ್ತಿ ಅನ್ಬೇಕಾದ್ರೆ ಇನ್ನು ಸ್ವಲ್ಪ ಸಮಯದಲ್ಲಿ ಮುಗಿಸೋಣ. ಏನಂದ್ರೆ ಭಕ್ತಿಯಲ್ಲಿ ಬೇರೆ ಬೇರೆ ಸ್ತರಗಳು ಇದೆ, ಮತ್ತೆ ಬೇರೆ ಬೇರೆ ತೀವ್ರತೆಗಳು ಕೂಡ ಇದೆ.
ಯಶೋಧ ಮಾತೆಯ ತೀವ್ರತೆ ಮತ್ತೆ ರಾಧಾರಾಣಿಯ ತೀವ್ರತೆ ಅದೆಲ್ಲ ತುಂಬಾ ಅತ್ಯುನ್ನತವಾದದ್ದು. ಆದರೆ ನಾವು ಅಭ್ಯಾಸ ಮಾಡಬೇಕಾದ್ರೆ ನಮ್ಮದೇ ತೀವ್ರತೆಯಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ಅದಕ್ಕಾಗಿ ಭಕ್ತಿಯಲ್ಲಿ ಸಾಧನಾ ಭಕ್ತಿ, ಆಮೇಲೆ ರಾಗಾನುಗ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿ. ಸೊ ಪ್ರೇಮ ಭಕ್ತಿಯ ಸ್ತರಕ್ಕೆ ನಾವು ನಮ್ಮನ್ನು ತರುವ ತನಕ ಸತತವಾಗಿ ಭಕ್ತರ ಸಂಘಕ್ಕೆ ಬಂದು ಪ್ರಯತ್ನಗಳನ್ನು ನಾವು ಮಾಡ್ತೇವೆ. ಸತತವಾಗಿ ಭಕ್ತರ ಸಂಘದಲ್ಲಿ ಸತತವಾಗಿ ನಿತ್ಯಂ ಭಾಗವತ ಸೇವೆಯ ಕೃಷ್ಣನ ಕಥೆಗಳನ್ನು ಕೇಳು. ಸೊ ಇಂತಹ ದಿವ್ಯ ಲೀಲೆಗಳನ್ನು ಕೇಳು. ಆವಾಗ ಏನಾಗ್ತದೆ, ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೂತಿ ಸ್ಮೃತ್ಸು, ಹೃದಯ ಶುದ್ಧವಾಗ್ತಾ ಬರ್ತದೆ. ಸೊ ಆವಾಗ ಆ ಸೀರೀಸ್ ಆಫ್ ಇದರಲ್ಲಿ ಶ್ಲೋಕಗಳಲ್ಲಿ ಶಿಲ ಪ್ರಭುಪಾದರು 7.1 ಈ ಭಗವದ್ಗೀತೆಯಲ್ಲಿ ತುಂಬಾ ಸುಂದರವಾಗಿ ವಿವರಿಸ್ತಾರೆ. ಏನು, ಹೇಗೆ ಒಬ್ಬನು ನಿಷ್ಠಾ ಭಕ್ತಿಯನ್ನು ಬೆಳೆಸ್ಕೊಳ್ತಾನೆ, ಆಮೇಲೆ ರುಚಿಯನ್ನು ಬೆಳೆಸ್ಕೊಳ್ತಾನೆ, ಆಮೇಲೆ ಕ್ರಮೇಣವಾಗಿ ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿಗಳನ್ನು ಬೆಳೆಸ್ಕೊಳ್ತಾನೆ. ಸೊ ನಾವು ಈ ರೀತಿ ಆಲೋಚನೆ ಮಾಡಬಾರ್ದು. ಏನು ಅಂದ್ರೆ ಅದು ಕೇವಲ ಯಶೋಧ ಮಾತೆಗೆ ಸಾಧ್ಯ ಆಯ್ತು, ಅಥವಾ ಕೇವಲ ನಾರದ ಮುನಿಗಳಿಗೆ ಸಾಧ್ಯ ಆಯ್ತು, ನಮಗೆ ಅದು ಆಗುವುದಿಲ್ಲ, ಆ ರೀತಿ ಅಲ್ಲ. ನಮಗೂ ಅದು ಭಕ್ತಿಯನ್ನು, ಪ್ರೇಮ ಭಕ್ತಿಯನ್ನು ನಾವು ಪಡಿಬಹುದು ಕೃಷ್ಣನ ಕೃಪೆಯಿಂದ, ಗುರುಗಳ ಕೃಪೆಯಿಂದ, ಶೀಲ ಪ್ರಭುಪಾದರಂತ ಆಚಾರ್ಯರ ಕೃಪೆಯಿಂದ ಅದನ್ನು ನಾವು ಪಡಿಬಹುದು. ಅದನ್ನು ಪಡಿಲಿಕ್ಕೆ ಸತತವಾಗಿ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು. ಅದಕ್ಕಾಗಿ ಭಕ್ತರ ಸಂಘದಲ್ಲಿ ಬಂದು ಹಿಯರಿಂಗ್, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣ. ಸೊ ಈ ರೀತಿ ನವವಿಧ ಭಕ್ತಿಗಳನ್ನು ನಾವು ಸತತವಾಗಿ ಮಾಡ್ತಾ ಇರಬೇಕಾದ್ರೆ ಕ್ರಮೇಣವಾಗಿ ಪ್ರಗತಿಯನ್ನು ಹೊಂದುತ್ತೇವೆ. ಅನರ್ಥಗಳ ನಿವೃತ್ತಿ ಆಗ್ತದೆ. ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಸೊ ಆ ಗೋಲನ್ನು ಫೋಕಸ್ ಮಾಡಿ ಇಟ್ಕೊಂಡಿರ್ಬೇಕು. ದ ಗೋಲ್ ಶುಡ್ ಬಿ ಫೋಕಸ್ಡ್. ಆವಾಗ ಏನಾಗ್ತದೆ, ಗೋಲ್ ಫೋಕಸ್ ಆಗಿರುವಾಗ ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಹಕ್ಕುರು ನಂದನ. ಸೊ ಆವಾಗ ಒಂದೇ ದೃಢ ಫೋಕಸ್ ಇರ್ತದೆ. ಇಲ್ಲದಿದ್ರೆ ಬಹುಶಾಖ ಏನಂತಷ್ಟೇ ಹೃದಯೋ ವಸವಿ. ಸೊ ಡೈವರ್ಟ್ ಆಗಿ ಬಿಡ್ತದೆ ಗೋಲ್ ಫೋಕಸ್ ಇಲ್ಲ ಅಂದ್ರೆ ಇದು ಮಾಡಿದ್ರು ಪರವಾಗಿಲ್ಲ, ಮನಸ್ಸಿಗೆ ಬಂದಾಗೆ ಮಾಡಿದ್ರು ಪರವಾಗಿಲ್ಲ, ಏನಾದ್ರೂ ನಡೀತದೆ, ಇವತ್ತು ಸ್ವಲ್ಪ ಚಾಟಿಂಗ್ ಅನ್ನು ಕಡಿಮೆ ಮಾಡಿದ್ರು ಪರವಾಗಿಲ್ಲ, ಈ ರೀತಿಯ ಭಾವನೆಗಳು. ಆದರೆ ಫೋಕಸ್ಡ್ ಆಗಿ ನಿರಂತರವಾಗಿ ಭಕ್ತಿಯನ್ನು ಅಭ್ಯಾಸ ಮಾಡ್ತಾ ಇದ್ರೆ, ಅಭ್ಯಾಸ ಯೋಗದಿಂದ 12ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ, 4 ರೀತಿಯ ಭಕ್ತಿಯನ್ನು ಹೇಳ್ಬೇಕಾದ್ರೆ ಕೃಷ್ಣ ಅಭ್ಯಾಸ ಯೋಗದಿಂದ ಅನನ್ಯ ಭಕ್ತಿಗೆ ಬರು. ಸೊ ಅನನ್ಯ ಭಕ್ತಿಗೆ ಬರ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ಬೇಕು, ಸತತವಾಗಿ ಪ್ರಯತ್ನವನ್ನು ಮಾಡ್ಬೇಕು. ಆವಾಗ ವೈಷ್ಣವರ ಕೃಪೆಯಿಂದ, ಗುರುಗಳ ಕೃಪೆಯಿಂದ, ಶಿಲ ಪ್ರಭುಪಾದರ ಕೃಪೆಯಿಂದ ಅದೊಂದು ದಿನ ಸಾಧ್ಯ ಆಗ್ತದೆ. ಒಂದು ದಿನ ನಮಗೂ ಸಹ ಗೋಲೋಕ ವೃಂದಾವನಕ್ಕೆ ಭಗವಂತ ತನ್ನ ಕೃಪೆಯನ್ನು ನೀಡಿ. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ ಹರೇ ಹರೇ. ಯಾರಿಗೇನಾದ್ರೂ ಪ್ರಶ್ನೆಗಳು, ಕಮೆಂಟ್ಸ್ ಇದ್ರೆ ಹರೇ ಕೃಷ್ಣ. ಹರೇ ಕೃಷ್ಣ. ಏನಾದರೂ ದಾಮೋದರಾಷ್ಟಕಂ ಬಗ್ಗೆ ನಿಮಗೆ ಪ್ರಶ್ನೆಗಳು ಏನಾದರೂ ಇದೆಯಾ? ಇರೋದಿದ್ರೆ ಕೇಳ್ಬೋದು.